ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನ ಆದ ನಂತರ ಒಂದು ಮೂವಿ ಎಕ್ಸ್ಪ್ಲೇನ್ ಒಟ್ಟಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಈ ಗ್ಯಾಪ್ ಕೊಡಲಿಕ್ಕೆ ಕಾರಣ ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಎನಿವೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ರೀಸೆಂಟಾಗಿ ತೆರೆಕಂಡಂಥ ಪುಷ್ಪ 2 ಮೂವಿ. ಈ ಮೂವಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಈ ಮೂವಿಯ ಅನಿಸಿಕೆ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಮೂವಿನೂ ನೋಡದೇರೋರು, ಥಿಯೇಟ್ರಲ್ಲಿ ನೋಡಲಿಕ್ಕೆ ಇಷ್ಟಪಡೋರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೋದು. ಅದು ಬೇಡ ಅಂತಿದ್ರೆ ಇದೇ ಎಕ್ಸ್ಪ್ಲನೇಷನ್ನ ಕೇಳ್ತಾ ಹೋಗ್ಬೋದು. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆಯೋಣ. ಈ ಮೂವಿ ಆ್ಯಕ್ಚುಲಿ 3.5 ಗಂಟೆ ಇದೆ. ನನಗೆ ಯಾವುದೆಲ್ಲ ಬೇಕು ಕತೆಗೋಸ್ಕರ ಅದನ್ನೆಲ್ಲ ಮಾತ್ರ ಪಿಕ್ ಮಾಡಿಕೊಂಡು ಯಾವುದೆಲ್ಲ ಇಷ್ಟ ಆಗಿಲ್ಲೋ ಅದನ್ನ ಡಿಲೀಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎನಿವೆ ಪಾರ್ಟ್ 1 ಪುಷ್ಪ ದ ರೈಸ್. ಈ ಮೂವಿ ಮೂಲಕ ನಮಗೆ ಆಲ್ರೆಡಿ ಪುಷ್ಪ ಯಾರು ಏನಂತ ಗೊತ್ತಾಗಿ ಹೋಗಿದೆ. ಪಾರ್ಟ್ 1ನಲ್ಲಿ ಅವನು ರಕ್ತ ಚಂದನ ಆ ಒಂದು ಮರದ ಸ್ಮಗ್ಲಿಂಗ್ ಮೂಲಕ ಯಾವ ರೀತಿ ಮೇಲ್ ಬಂದಂತ ತೋರಿಸ್ತಾರೆ. ಆ ಪಾರ್ಟಲ್ಲಿ ಕೇವಲ ಅವನು ಸ್ಟೇಟ್ ಲೆವೆಲಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ರೆ, ಈ ಸೆಕೆಂಡ್ ಪಾರ್ಟಲ್ಲಿ ನ್ಯಾಷನಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಆ ಲೆವೆಲ್ಗೆ ರೀಚ್ ಆಗಿ ಸ್ಮಗ್ಲಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಪಾರ್ಟ್ 1 ಎಂಡಲ್ಲಿ ಈ ಪುಷ್ಪನಿದ್ದಾನೆ, ಅವನು ಸಿಂಡಿಕೇಟ್ನ ಅಧ್ಯಕ್ಷನಾಗ್ತಾನೆ. ಹಾಗೆ ಅವನ ಅಡಿಯಾಳಾಗಿ ತುಂಬ ಜನ ಇರ್ತಾರೆ. ಸೊ ಆ ಎಲ್ಲ ಜನರು ಕೂಡ ಇವನಿಗೆ ಬೇರೆ ಬೇರೆ ಕಡೆಯಿಂದ ರಕ್ತಚಂದನ ಆ ಒಂದು ಮರನ ಸಪ್ಲೈ ಮಾಡಿ ಇವನು ಬೇರೆ ಕಡೆ ಮಾರಿ ಆ ರೀತಿಯಾಗಿ ಹಣ ಮಾಡ್ತಿರ್ತಾನೆ. ಇದೊಂದು ಕಡೆ ಸಾಕ್ತಿದ್ರೆ, ಈ ಕಡೆ ಮನೆಯಲ್ಲಿ ಪುಷ್ಪನ ಹೆಂಡತಿ ಶ್ರೀವಲ್ಲಿ, ಇವಳ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತೇ ಇದೆ, ಯಾವ ರೀತಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಂತ. ಸೊ ಮನೆಗೆ ಬಂದಾಗ ಅವಳ ಜೊತೆ ರೊಮ್ಯಾನ್ಸ್ ಆ ರೀತಿದೆಲ್ಲ ಸೀನಲ್ಲಿ ನಡೀತಿರುತ್ತೆ. ಆ್ಯಂಡ್ ನಾವು ಪಾರ್ಟ್ 1ನಲ್ಲಿ ನೋಡಿದಂಥ ಎಂಡಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಂಥ ಒಂದು ಪಾತ್ರ ಅಂದರೆ ಅದು ಪೊಲೀಸ್ ಪಾತ್ರ, ಅದು ಪೊಲೀಸ್ ಶಿಕಾಯತ್ ಪಾತ್ರ. ಸೊ ಈ ಪಾರ್ಟಲ್ಲಿ ಕೂಡ ಆ ಒಂದು ಪಾತ್ರನ ತಗೊಂಡು ಬಂದಿದ್ದಾರೆ. ಅಫ್ಕೋರ್ಸ್ ಆಗಿ ಆ ಪಾತ್ರನ ಈ ಮೂವಿಲಿ ತಗೊಂಡು ಬರಲೇಬೇಕಾಗಿತ್ತು. ಯಾಕಂದ್ರೆ ಈ ಮೂವಿ ಆಕ್ಚುಲಿ ಇರುವುದೇ ಆ ಒಂದು ಪಾತ್ರದ ಮೇಲೆ ಅಂತ ನಮಗೆ ಹಿಂದಿನ ಪಾರ್ಟಲ್ಲಿ ಒಂದು ಚಿಕ್ಕ ಕ್ಲೂ ಕೊಟ್ಟಿದ್ರು. ಎನಿವೆ ಈ ಶಿಕಾಯತನಿದ್ದಾನೆ, ಮೊದ್ಲಿಂದನೂ ಇವನಿಗೆ ಈ ಪುಷ್ಪ ಮೇಲೆ ಒಂದ್ ರೀತಿಯ ಗ್ರಡ್ಜ್ ಇತ್ತು. ಯಾಕಂದ್ರೆ ಪುಷ್ಪ ಈ ಪೊಲೀಸ್ಗೆ ತುಂಬಾ ಅವಮಾನ ಮಾಡಿದ್ದ, ಅದನ್ನ ನಾವು ನೋಡಿದ್ದೇವೆ ಕೂಡ. ಸೊ ಯಾವತ್ತಾದ್ರೂ ಒಂದಿನ ಹೇಗಾದ್ರೂ ಮಾಡಿ ಈ ಪುಷ್ಪನ ರೆಡ್ ಹ್ಯಾಂಡ್ ಆಗಿ ಮಾಲೋಟಿಗೆ ಹಿಡ್ತೇನಂತ ಅವನು ಕಾಯ್ತಿರ್ತಾನೆ. ಹಾಗೆ ಆ ಒಂದು ಕಾರ್ಯನ ಸಕ್ಸಸ್ ಮಾಡ್ಲಿಕ್ಕೋಸ್ಕರ ಒಂದಿನ ಅವನು ಪುಷ್ಪನ ಕಡೆಯವರೊಟ್ಟಿಗೆ ಸೇರಿ ತಾನು ಕೂಡ ಒಬ್ಬ ಕೆಲಸದಾಳಾಗಿ ಮರ ಕಡಿಲಿಕ್ಕಂತ ಕಾಡೊಳಗೆ ಹೋಗ್ತಾನೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಹಾಗೆ ಆ ಒಂದು ಜರ್ನಿಲಿ ಎಲ್ಲೂ ಕೂಡ ಅವನು ಪೊಲೀಸ್ ಶಿಕಾಯತ್ ಅಂತ ತೋರಿಸಲ್ಲ, ಆ ರೀತಿಯಾಗಿ ಆಕ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಸಂಬಳ ತಗೊಳ್ಳುವಾಗ ಇವನು ತಾನು ಯಾರಂತ ರಿವೀಲ್ ಮಾಡ್ತಾನೆ. ಹಾಗೆ ಅಲ್ಲೆಲ್ಲರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಇದೇ ಒಂದು ಚಾನ್ಸ್ನ ಯೂಸ್ ಮಾಡಿಕೊಂಡು ಶಿಕಾಯತ್ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಈ ವಿಷಯ ನಂತರದಲ್ಲಿ ಪುಷ್ಪ ಗೊತ್ತಾಗಿ ಅವನು ಅವರೆಲ್ಲರನ್ನ ಕೂಡ ಬಿಡುಗಡೆ ಮಾಡಿಕೊಂಡು ಕರ್ಕೊಂಡು ಬರ್ಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆ್ಯಂಡ್ ಮೇನ್ ಆಗಿ ಅವನಿಗೆ ಒಬ್ಬ ವ್ಯಕ್ತಿ, ಸೀನು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬೇಕಾಗಿತ್ತು. ಯಾಕಂದರೆ ಆ ರಾತ್ರಿಯೇ ಅವನ ಮದುವೆ ಇತ್ತು, ಅದಕ್ಕೋಸ್ಕರ. ಸೊ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಪುಷ್ಪ ಗೊತ್ತಾಗುತ್ತೆ ಅಲ್ಲಿನ ಪೊಲೀಸರು ಖಾಲಿ ಅರೆಸ್ಟ್ ಮಾಡ್ಕೊಂಡು ಬಂದಿಲ್ಲ, ಪುಷ್ಪನ ಕಡೆಯವ್ರಿಗೆ ಹೊಡೆದು ತುಂಬ ಹೀನಾಯವಾಗಿ ಚಿತ್ರಹಿಂಸೆ ಕೊಟ್ಟು ಬಂದಿ ಮಾಡಿದಾರಂತ. ಆ ಟೈಮಲ್ಲಿ ಶಿಕಾಯತ್ ಪೊಲೀಸ್ ಸ್ಟೇಷನಲ್ಲಿ ಇದ್ದಿರೋದಿಲ್ಲ. ಅದನ್ನೆಲ್ಲ ಕಂಡು ಪುಷ್ಪಗೆ ನಿಜವಾಗ್ಲೂ ಕೋಪ ಬರುತ್ತೆ. ಯಾಕಂದರೆ ಅವನು ಅವನ ವರ್ಕರ್ಗೆ ಎಲ್ಲರಿಗೂ ಕೂಡ ತುಂಬ ಮರ್ಯಾದೆ ಹಾಗೆ ತುಂಬ ಆದರದಿಂದ ಟ್ರೀಟ್ ಮಾಡ್ತಿದ್ದ. ಈ ರೀತಿಯಾಗಿ ಆಗಿರೋದು ಅವನಿಗೆ ಸಹಿಸೋಕ್ಕಾಗಲ್ಲ. ಅವನು ಅದೇ ಕೂಡಲೇ ಅಲ್ಲಿದ್ದ ಪೊಲೀಸ್ ಮೇಲೆ ಹೌಹಾರಿ ಬಿಡ್ತಾನೆ. ಹಾಗೆ ಇದೇ ಕೂಡಲೇ ನಮ್ಮೆಲ್ಲ ಜನರು ಹಾಗೆ ಈ ಪೊಲೀಸವರು ಎಲ್ಲ ಕೂಡ ಈ ಜಾಗನ ಖಾಲಿ ಮಾಡಿ ನಮ್ಮೊಟ್ಟಿಗೆ ಬರಬೇಕಂತ ಆದೇಶ ಕೊಡ್ತಾನೆ. ಆವಾಗ ಪೊಲೀಸ್ ಹೇಳ್ತಾರೆ, ಈ ಕೆಲಸ ಬಿಟ್ಟು ಬಂದರೆ ನಮ್ಮ ಫ್ಯಾಮಿಲಿ ಗತಿಯೇನು, ಇದರಿಂದ ಬರ್ತಿದ್ದ ಸಂಬಳ ನಮ್ಮ ಜೀವನಕ್ಕೆ ಸಾಕಾಗ್ತಿತ್ತು, ನಿಮ್ಮೊಟ್ಟಿಗೆ ಬಂದರೆ ಏನು ಸಿಗುತ್ತೆ ಅಂತ ಕೇಳ್ತಾರೆ. ಆವಾಗ ಪುಷ್ಪ ಅಲ್ಲಿದ್ದ ಎಲ್ಲ ಪೊಲೀಸರು ಕೂಡ ತಮ್ಮ ಲೈಫ್ ಟೈಮಲ್ಲಿ ರಿಟೈರ್ಡ್ ಆದ ನಂತರ ಕೂಡ ಏನೆಲ್ಲ ಅರ್ನ್ ಮಾಡ್ತಾರೋ ಆ ಎಲ್ಲ ಅಮೌಂಟ್ನ ಒಬ್ಬೊಬ್ಬರಿಗೆ ಹಂಚಿ ಅವರೆಲ್ಲರನ್ನ ಕೂಡ ತನ್ನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಅದ್ದೂರಿಯಾಗಿ ಆ ವ್ಯಕ್ತಿ ಸೀನು ಏನಿದ್ದಾನೆ ಅವನ ಮದುವೆ ಮಾಡ್ತಾನೆ. ಆ್ಯಂಡ್ ಇದಿಷ್ಟು ಸೀನ್ ಆ್ಯಕ್ಚುಲಿ ಪುಷ್ಪನ ಇಂಟ್ರಡಕ್ಷನ್ ಸಾಂಗ್ಗೋಸ್ಕರ ಒಂದು ಬಿಲ್ಡಪ್ ಸೀನ್ ಆಗಿತ್ತು. ಎನಿವೆ ಇದೆಲ್ಲ ಸೀನ್ ಆದ ನಂತರ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಬಂದು ಚೆಕ್ ಮಾಡಿದ ಶಿಕಾಯತ್ಗೆ ಒಂದು ಶಾಕ್ ಆಗಿರುತ್ತೆ. ಇಡೀ ಪೊಲೀಸ್ ಸ್ಟೇಷನ್ನೇ ಖಾಲಿಯಾಗಿರುತ್ತೆ. ಆ್ಯಂಡ್ ಅವನಿಗೆ ಆ ಒಂದು ಘಟನೆ ನೋಡಿ
ಪುಷ್ಪ ಮೇಲೆ ಇನ್ನೂ ಕೂಡ ಸೇಡು ಹೆಚ್ಚಾಗುತ್ತೆ. ಹಾಗೆ ಹೇಗಾದರೂ ಮಾಡಿ ಅವನ್ನ ಹಿಡಿತೇನಂತ ಆವತ್ತಿಂದ ಇನ್ನೂ ಕೂಡ ಜಾಸ್ತಿಯಾಗಿ ಪಣ ತೊಡ್ತಾ ಹೋಗ್ತಾನೆ. ಸೊ ಹೀಗೆ ಅವರಿಬ್ಬರ ಕಳ್ಳ ಪೊಲೀಸ್ ಆಟ ನಡೀತಾ ಹೋಗ್ತಿರುತ್ತೆ. ಹೀಗಿರುವಾಗ ಒಂದಿನೇನಾಗುತ್ತೆ, ಪುಷ್ಪನ ಮನೆಗೆ ಅವನ ಸಿಂಡಿಕೇಟ್ನ ಒಬ್ಬ ಪೊಲಿಟಿಷಿಯನ್ ಆದ ಸಿದ್ದಪ್ಪ ಎಂಬ ವ್ಯಕ್ತಿ ಬಂದು CMನ ಮೀಟ್ ಮಾಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ. ಆವಾಗ ಶ್ರೀವಲ್ಲಿ ಹೇಳ್ತಾಳೆ, CM ಒಟ್ಟಿಗೆ ನಿನ್ನ ಫೋಟೋ ತೊಗೊಂಡು ಬಾ, ನಾವು ಮನೆಯಲ್ಲಿ ಫ್ರೇಮ್ ಹಾಕಿ ಇಡುವ ಹಾಗೆ ಅಂತ. ಯಾಕಂದರೆ ಅವಳಿಗೆ ತನ್ನ ಗಂಡ CM ಒಟ್ಟಿಗೆ ಫೋಟೋ ತಗೊಳ್ಳೋದು ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಕೇಳಿದ್ಲು. ಇವನ್ ಪುಷ್ಪ ಕೂಡ ಅದು ಇಷ್ಟ ಆಗಿತ್ತು. ಬಟ್ ಅವನು CM ಒಟ್ಟಿಗೆ ಫೋಟೋ ತಗೊಳ್ಳೋದಲ್ಲ, ಅವನಿಗೆ ಆ್ಯಕ್ಚುಲಿ ಉದ್ದೇಶ ಇದ್ದಿದ್ದು ತನ್ನ ಹೆಂಡತಿ ಹೇಳಿದ ಮಾತನ್ನು ಈಡೇರಿಸೋದಾಗಿತ್ತು. ಸೊ ಅದಕ್ಕೋಸ್ಕರ ಅವನು ಅದೇ ಕೂಡಲೇ ಸಿದ್ದಪ್ಪನೊಟ್ಟಿಗೆ CMನ ಮೀಟ್ ಮಾಡಲಿಕ್ಕೆ ಅವರ ಮನೆಗೆ ಹೋಗ್ತಾನೆ. ಹಾಗೆ ಫೋಟೋ ತಗೊಳ್ಳಿಕ್ಕೆ ಮುಂದೋದಾಗ CM ಅಲ್ಲಿ ಅವನಿಗೆ ತಡೆ ಆಗ್ತಾನೆ. ಈ ಪುಷ್ಪ ಒಟ್ಟಿಗೆ ಫೋಟೋ ತಗೊಂಡ್ರೆ ನನಗೆ ಯಾವುದೇ ರೀತಿಯ ಮರ್ಯಾದೆ ಇರಲ್ಲ ಅಂತ ಅವನ ಮುಖಕ್ಕೆ ಹೊಡೆದಾಗೆ ಎದುರಲ್ಲೇ ಹೇಳಿಬಿಡ್ತಾನೆ. ಇದರಿಂದ ಪುಷ್ಪಗೆ ಬೇಜಾರಾಗಿದ್ರು ಕೂಡ ಎಲ್ಲೂ ಕೂಡ ತೋರಿಸ್ಕೊಳ್ಳದೆ ಹೊರಗೆ ಬಂದು ಕೂತ್ಕೋತಾನೆ. ಆವಾಗ ಸಿದ್ದಪ್ಪ ಕೂಡ ಅವನ ಹತ್ರ ಬಂದು ಮಾತಾಡ್ತಾನೆ, ನಂಗೊತ್ತು ನಿಂಗೆ ಕೋಪ ಬಂದಿದೆ ಅಂತ. ಆವಾಗ ಪುಷ್ಪ ಹೇಳ್ತಾನೆ, ಇದು ಬಿಡು, ಆ್ಯಕ್ಚುಲಿ ಯಾರು ಬೇಕಾದರೂ ಹೀಗೆ ಮಾಡೇ ಮಾಡ್ತಾರೆ, ಒಂದು ವೇಳೆ ಮುಂದೆ ನೀನು CM ಆದರೂ ಕೂಡ ಇದೇ ರೀತಿ ಮಾಡ್ತೀಯ ಅಂತ ಹೇಳ್ತಾನೆ. ಆವಾಗ ಸಿದ್ದಪ್ಪ ಹೇಳ್ತಾನೆ, ನಾನು ಗ್ಯಾರಂಟಿಯಾಗಿ ಆ ರೀತಿ ಮಾಡೋದಿಲ್ಲ ಅಂತ. ಆವಾಗ ಪುಷ್ಪ ಹೇಳ್ತಾನೆ, ಹೌದಾ ಸರಿ, ಹಾಗಾದರೆ ನೆಕ್ಸ್ಟ್ CM ನೀನೇ ಆಗುವಂತ ಖಂಡಿತವಾಗಿ ಹೇಳಿಬಿಡ್ತಾನೆ. ಆ ಮಾತು ಕೇಳಿ ಸಿದ್ದಪ್ಪಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಇದೆಲ್ಲ ತಮಾಷೆ ಮಾತು, ಸಾಧ್ಯ ಇಲ್ಲ ಆಗೋದು ಅಂತ ಅವನು ನೆಗ್ಲೆಕ್ಟ್ ಮಾಡ್ತಾನೆ. ಹಾಗೆ ಇದಕ್ಕೆಲ್ಲ ತುಂಬ ಹಣ ಬೇಕು ಅಂತ ಅವನಿಗೆ ಹೇಳ್ತಾನೆ. ಆವಾಗ ಪುಷ್ಪ ಹೇಳ್ತಾನೆ, ಹಣ ಎಷ್ಟು ಬೇಕಾದರೂ ನಾನು ಅರೇಂಜ್ ಮಾಡ್ತೇನೆ, ನೀನು ಮುಂದೆ CM ಆಗೋಕೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊ ಆವತ್ತಿಂದ ಆ ಒಂದು ಕೆಲಸದ ಮೇಲೆ ನಿರತನಾಗ್ತಾ ಹೋಗ್ತಾನೆ. ಸೀನ್ ಚೇಂಜ್ ಆದಾಗ ಈ ಸಿದ್ದಪ್ಪ ಏನಿದ್ದಾನೆ, CM ಆಗಲಿಕ್ಕೆ ಯಾರನ್ನ ಮೀಟ್ ಮಾಡಬೇಕು, ಆ ಪೊಲಿಟಿಷಿಯನ್ ಏನಿದ್ದಾನೆ ಅವನ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ಆ ಪೊಲಿಟಿಷಿಯನ್, ಸಿದ್ದಪ್ಪ ನೀನು CM ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿಬಿಡ್ತಾನೆ. ಆವಾಗ ಆ ಪೊಲಿಟಿಷಿಯನ್ಗೆ ಒಂದು ಕಾಲ್ ಬರುತ್ತೆ, ಅದು ಪುಷ್ಪ ಕಡೆಯಿಂದ. ಪುಷ್ಪ ಆ್ಯಕ್ಚುಲಿ ಆ ಪೊಲಿಟಿಷಿಯನ್ ಏನಿದ್ದಾನೆ ಅವನ ತಮ್ಮನ ಮೀಟ್ ಮಾಡಿ ಅವನಿಗೆ 5 ಕೋಟಿ ಕೊಟ್ಟು ಒಂದು ಕಾಲ್ ಮಾಡಿಸಿದ್ದ. ಜಸ್ಟ್ ಒಂದು ಕಾಲ್ ಮಾಡಲಿಕ್ಕೋಸ್ಕರ ಆ ವ್ಯಕ್ತಿಗೆ 5 ಕೋಟಿ ಕೊಟ್ಟಿದ್ದ. ಅಂದರೆ ಈ CM ಆಗಲಿಕ್ಕೆ ನಿಂಗೆಷ್ಟು ಹಣ ಕೊಡಬಾರ್ದಂತ ಅವನಿಗೆ ಹಣದ ಆಮಿಷ ತೋರಿಸಿ ಅವನ್ನ ಬಲೆಗೆ ಬಿಡಿಸ್ಕೋತಾನೆ. ಅದರಿಂದ ಆ ಪೊಲಿಟಿಷಿಯನ್ ಕೂಡ ಅವನ ಮಾತಿಗೆ ಒಪ್ಪಿ ಮುಂದೇನಾಗಬೇಕು ನಾನು ನೋಡ್ಕೋತೇನಂತ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಆ ಪೊಲಿಟಿಷಿಯನ್ ಮನೆಯಿಂದ ಹೊರಬಂದ ಸಿದ್ದಪ್ಪ ಅದೇ ಕೂಡಲೇ ಪುಷ್ಪ ಕಾಲ್ ಮಾಡಿ, ಬರೀ ಒಂದು ಕಾಲ್ ಮಾಡಲಿಕ್ಕೋಸ್ಕರ 5 ಕೋಟಿ ಖರ್ಚು ಮಾಡಿದೆಯಲ್ಲ, ಸಿಂಡಿಕೇಟ್ ಏನಾಗಬಾರ್ದು, ಅದಲ್ಲದೆ ಅಷ್ಟು ದುಡ್ಡು ಎಲ್ಲಿಂದ ತರ್ತೀಯ, ನಮ್ಮ ಕೈಲಿ ಈ ರಕ್ತಜನದ ಸ್ಮಗ್ಲಿಂಗ್ ಇಂದ ಅಷ್ಟೆಲ್ಲ ಹಣ ಮಾಡಲಿಕ್ಕೆ ಸಾಧ್ಯವಾ ಅಂತ. ಆವಾಗ ಪುಷ್ಪ ಹೇಳ್ತಾನೆ, ಇಷ್ಟರವರೆಗೆ ನಾವು ಕೇವಲ ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಮಾಡ್ತಿದ್ವಿ, ಇನ್ನೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಬಿಸ್ನೆಸ್ ಮಾಡಬೇಕಂತ ಅದೇ ಕೂಡಲೇ ಫಾರಿನ್ನ ಒಬ್ಬ ವ್ಯಕ್ತಿನ ಹೋಗಿ ಮೀಟ್ ಮಾಡಿ ಒಂದು ಡೀಲ್ನ ಸೈನ್ ಮಾಡ್ತಾನೆ. ಆ ಡೀಲ್ ಏನಪ್ಪ ಅಂದರೆ, ಆ ವ್ಯಕ್ತಿಗೆ 2000 ಟನ್ ಅಷ್ಟು ರಕ್ತಚಂದನ ಆ ಒಂದು ಮರನ ಸಪ್ಲೈ ಮಾಡೋದು. ಆ 2000 ಟನ್ ರಕ್ತಚಂದನ ಬದಲಿಗೆ ಅವನಿಗೆ 5000 ಕೋಟಿ ರೂಪಾಯಿ ಕೊಡ್ಬೇಕಂತ. ಆ ಫಾರಿನರ್ ಬಿಸ್ನೆಸ್ ಮ್ಯಾನ್ ಕೂಡ ಆ ಒಂದು ಡೀಲ್ಗೆ ಒಪ್ಕೋತಾನೆ. ಆವಾಗ ಪುಷ್ಪನಿದ್ದಾನೆ ಒಂದು 200 ಕೋಟಿ ಕಮ್ಮಿ ಕೇಳ್ತಾನೆ. ಈ 200 ಕೋಟಿ ಕಮ್ಮಿ ಯಾಕೆ ಅಂತ ಕೇಳಿದಾಗ ಪುಷ್ಪ ಅದೇ ಕೂಡಲೇ ಆ ಫಾರಿನರ್ ಬಂದಿದ್ನಲ್ಲ ಅದೇ ಹೆಲಿಕಾಪ್ಟರ್ನ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾನೆ. ಅಂದರೆ ಆ್ಯಕ್ಚುಲಿ ಆ 2 ಕೋಟಿ ಮೈನಸ್ ಮಾಡಿದ್ದು ಅದೇ ಹೆಲಿಕಾಪ್ಟರ್ಗೋಸ್ಕರ ಅಂತ. ಇದೇ ಒಂದು ಸೀನ್ನ ನಾವು ಪಾರ್ಟ್ 1 ಕೂಡ ನೋಡಿದ್ವಿ, ಓಮಿನಿನ ಖರೀದಿ ಮಾಡಿದ್ದು ಇದೇ ರೀತಿಯಾಗಿ. ಎನಿವೇ, ಊರಿಗೆ ಬಂದಾದ ನಂತರ ಪುಷ್ಪ 2000 ಟನ್ ರಕ್ತಚಂದನ ಇದನ್ನ ಕಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಅವನು ತನ್ನ ಮೆಂಬರ್ ಎಲ್ಲರಿಗೂ ಕೂಡ ಕಾಲ್ ಮಾಡಿ ತಾವು ಅಂಡರ್ಗ್ರೌಂಡ್ನಲ್ಲಿ ಹೂತಿಟ್ಟ ಎಲ್ಲ ಮರಗಳನ್ನ ಅದೇ ಕೂಡಲೇ ತೆಗಿಲಿಕ್ಕೆ ಹೇಳಿ ಎಲ್ಲವನ್ನ ಕೂಡ ಸಪ್ಲೈ ಮಾಡಲಿಕ್ಕೆ ರೆಡಿ ಮಾಡಿಸ್ತಾನೆ. ಆ್ಯಂಡ್ ಕಂಪ್ಲೀಟಾಗಿ ಸೆಟ್ ಆಗೋಗಿತ್ತು. ಇನ್ನು ಬಾಕಿ ಇರೋದು ಆ 2000 ಟನ್ನ ಎಬ್ರಾಡ್ಗೆ ಸಾಗಿಸೋದಷ್ಟೇ. ಬಟ್ ಇಷ್ಟೆಲ್ಲ ಆಗ್ತಿರುವಾಗ ಪೊಲೀಸ್ ಎಲ್ಲಿರ್ಬೋದು, ಅವನೇನು ಮಾಡ್ತಿದ್ದಾನಂತ ನಮ್ಮ ತಲೆಗೆ ಬರೋದು ಸರ್ವೇ ಸಾಮಾನ್ಯ. ಅದರ ನೆಕ್ಸ್ಟ್ ಸೀನಲ್ಲಿ ನಮಗೆ ಆ ಪೊಲೀಸ್ನ ತೋರಿಸ್ತಾರೆ. ಬೇರೆ ಒಂದು ಗುಂಗಲಿ ಮಗ್ನನಾಗಿದ್ದ ಪೊಲೀಸ್ನ ರಿಯಾಲಿಟಿಗೆ ಮತ್ತೆ ತಂದಿದ್ದು ಮಂಗಲ್ ಸಿಂಗ್ ಆಗಿ ಅವನ ಹೆಂಡತಿ.
ಮಂಗಲ್ ಸಿಂಗ್ ಆಗಿ ಅವನ ಹೆಂಡತಿ ಪೊಲೀಸ್ನ ಹುಡ್ಕೊಂಡೋಗಿ ಪುಷ್ಪ ಈ ರೀತಿಯಾಗಿ 2,000 ಟನ್ನ ಡೀಲ್ ಮಾಡಿದ್ದಾನೆ, ಅವನು ಅದನ್ನ ಕೆಲವೇ ದಿನಗಳಲ್ಲಿ ಸಾಗಿಸ್ತಿದ್ದಾನೆ, ನೀನವನ್ನ ಹಿಡಿಬೇಕಂತ. ಸೊ ಇವನು ಕೂಡ ಅದಕ್ಕೆ ಸಿದ್ಧನಾಗ್ತಾನೆ. ಈ ಸಿಂಡಿಕೇಟ್ ಮೆಂಬರ್ಗಳು ಸಾಗಿಸ್ತಿದ್ದ ಕೋಟಿ ರೂಪಾಯಿ ಮರಗಳಿದ್ದ ಲಾರಿಗಳನ್ನ ಇವನು ಬ್ರಿಡ್ಜ್ ಹತ್ತಿರ ಅಡ್ಡ ಹಾಕ್ತಾನೆ. ಹಾಗೆ ಅಲ್ಲಿದ್ದ ಎಲ್ಲ ಲಾರಿಗಳನ್ನ ಬರ್ಸ್ಟ್ ಮಾಡಿ ಅವನು ಸಿಂಡಿಕೇಟ್ ಮೆಂಬರ್ ಒಬ್ಬನ್ನ ಕೊಲೆ ಮಾಡ್ತಾನೆ. ಇದರಿಂದ ಸಿಂಡಿಕೇಟ್ ಮೆಂಬರ್ ಎಲ್ಲರಿಗೂ ಕೂಡ ಭಯ ಕಾಡುತ್ತೆ. ಈ ಪೊಲೀಸ್ ಏನಿದ್ದಾನೆ ನಮಗೆ ಆ್ಯಕ್ಚುಲಿ ಅಡ್ಡವಾಗಿದ್ದಾನೆ. ಇವನು ಅಡ್ಡವಾಗಿ ಬರಲಿಕ್ಕೆ ಮೇನ್ ಕಾರಣ ಅಂದರೆ ಅದು ಪುಷ್ಪ. ಅವನಿಗೆ ಬೇಕಾಗಿರೋದು ಈ ಮರಗಳಲ್ಲ, ಅವನಿಗೆ ಬೇಕಾಗಿರೋದು ಈ ಪುಷ್ಪ ಮೇಲಿನ ಸೇಡು. ಬಟ್ ಹೇಗಾದರೂ ಮಾಡಿ ಈ ಪುಷ್ಪ ಆ ಪೊಲೀಸ್ ಒಟ್ಟಿಗೆ ಸಾರಿ ಕೇಳಿದರೆ ಎಲ್ಲ ಕೂಡ ಸಾಲ್ವ್ ಆಗುತ್ತೆ. ಅವನು ನಮ್ಮ ದಾರಿಗೆ ಅಡ್ಡ ಬರೋದಿಲ್ಲ, ನಾವು ಈಸಿಯಾಗಿ ಹಣ ಮಾಡ್ಬೋದಂತ ಎಲ್ಲ ಮೆಂಬರ್ಗಳು ಈ ಸಿದ್ದಪ್ಪನಿಗೆ ತಲೆ ತುಂಬ್ತಾರೆ. ಈ ಸಿದ್ದಪ್ಪ ಕೂಡ ಏನು ಮಾಡ್ತಾನೆ, ಪುಷ್ಪೊಬ್ಬ ಆ್ಯಕ್ಚುಲಿ ಒಬ್ಬ ಸಿಂಪಲ್ ವರ್ಕರ್, ಅವನ್ನ ಹೇಳಿದ ಮಾತನ್ನ ಕೇಳ್ತಾನಂತ ಅದೇ ಕೂಡಲೇ ಒಂದು ಪಾರ್ಟಿನ ಅರೇಂಜ್ ಮಾಡಿ ಪುಷ್ಪನ ಕರೆಸ್ತಾನೆ. ಅದು ಆ ಪೊಲೀಸ್ ಏನಿದ್ದಾನೆ ಅವನೊಟ್ಟಿಗೆ ಸಾರಿ ಕೇಳಲಿಕ್ಕೆ. ಪುಷ್ಪ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ, ಅವನು ಸಾರಿ ಕೇಳ್ತಾನ ಇಲ್ವಾ ಅಂತ ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅಂತೂ ಆ ಪಾರ್ಟಿಯಲ್ಲಿ ಪುಷ್ಪನ ಆಗಮನ ಆಗುತ್ತೆ. ನಾವೆಲ್ಲ ಅಂದ್ಕೊಂಡಿರುವ ಹಾಗೆ ಅವನಲ್ಲಿ ಬಂದು ಗಲಾಟೆ ಮಾಡ್ತಾನಂತ. ಬಟ್ ಆ್ಯಕ್ಚುಲಿ ಅದರ ಆಪೋಸಿಟ್ ಆಗುತ್ತೆ. ಪುಷ್ಪ ಬಂದು ಸಿಂಪಲ್ ಆಗಿ ಆ ಪೊಲೀಸ್ ಹತ್ತಿರ ಸಾರಿ ಕೇಳಿ ಅಲ್ಲಿಂದ ಹೊರಟೇ ಬಿಡ್ತಾನೆ. ಬಟ್ ಮಧ್ಯದಾರಿಲಿ ಪುಷ್ಪಗೆ ಏನಾಗುತ್ತೋ ಗೊತ್ತಿಲ್ಲ, ನಾನು ಮಾಡಿದ ತಪ್ಪಂತ ಅದೇ ಕೂಡಲೇ ರಿಟರ್ನ್ ಬಂದು ಆ ಪೊಲೀಸ್ ಹೋಗ್ತಿದ್ದ ಜೀಪ್ಗೆ ಗುದ್ದಿ ಅವನ್ನ ಸ್ವಿಮ್ಮಿಂಗ್ ಪೂಲ್ಗೆ ಕಡಿದು ಆ ಒಂದು ಪೂಲಲ್ಲಿ ಅವನು ಮೂತ್ರ ವಿಸರ್ಜನೆ ಮಾಡಿ ಒಂದು ರೀತಿಯ ಅವಮಾನ ಮಾಡ್ತಾನೆ. ಹಾಗೆ ಅಲ್ಲಿ ಪುಷ್ಪ ಆ ಪೊಲೀಸ್ಗೆ ಓಪನ್ ಚಾಲೆಂಜ್ ಆಗ್ತಾನೆ. ನಾವು ಇದೇ ಬರುವ ದಿನಗಳಲ್ಲಿ 2,000 ಟನ್ ಮರನ ಸಾಗಿಸ್ತೇವೆ. ಇಫ್ ಇನ್ ಕೇಸ್ ಅಷ್ಟು ಮರಗಳಲ್ಲಿ ಒಂದು ಮರನಾದ್ರೂ ಹಿಡಿದ್ರೆ ನಾ ಇಡೀ ಕೆಲಸನ ಬಿಟ್ಬಿಡ್ತೇನೆ ಅಂತ ಅವನು ಚಾಲೆಂಜ್ ಆಗ್ತಾನೆ. ಹಾಗೆ ಆ ಚಾಲೆಂಜ್ನ ಇವನು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಆವತ್ತಿಂದ ಎಲ್ಲ ಕಡೆಯಲ್ಲೂ ಕೂಡ ಚೆಕ್ ಪೋಸ್ಟ್ ಹಾಕಿ ಆ ಮರಗಳು ಎಲ್ಲಿ ಸಾಗುತ್ತೋ ಅಂತ ಕಾಯ್ತಾ ಕೂರ್ತಾನೆ. ಆ ಒಂದು ರಾತ್ರಿ ಇವನು ಬ್ರಿಡ್ಜ್ ಹತ್ತಿರ ನಿಂತು ಡ್ರಿಂಕ್ಸ್ ಮಾಡ್ತಾ ಎಲ್ಲ ಪೊಲೀಸರಿಗೂ ಕೂಡ ಇನ್ಸ್ಟ್ರಕ್ಟ್ ಮಾಡ್ತಿರ್ತಾನೆ. ಯಾರಂದ್ರೆ ಈ ಶಿಕಾವತ್. ಆವಾಗ ಅವನು ಡ್ರಿಂಕ್ಸ್ ಬಾಟಲ್ನ ಕುಡಿದು ಅಲ್ಲಿದ್ದ ಬ್ರಿಡ್ಜ್ನ ಕೆಳಗೆಸಿತಾನೆ. ಆವಾಗ ಆ ಗ್ಲಾಸ್ ಒಡೆದ ಸೌಂಡ್ ಬರುತ್ತೆ. ಅವನಿಗೆ ಅದನ್ನ ಕಂಡು ಸ್ವಲ್ಪ ಸ್ಟ್ರೇಂಜ್ ಆಗುತ್ತೆ. ಆ್ಯಕ್ಚುಲಿ ಕೆಳಗೆ ನೀರಿರಬೇಕು, ಈ ರೀತಿ ಸೌಂಡ್ ಯಾಕೆ ಬರ್ತಿದೆ ಅಂತ ಅವನು ಚೆಕ್ ಮಾಡಿದಾಗ ಆ ನದಿಲಿ ಆ್ಯಕ್ಚುಲಿ ನೀರೇ ಇದ್ದಿರೋದಿಲ್ಲ. ಆವಾಗ ಅವನ ತಲೆಗೆ ಸಡನ್ ಆಗಿ ಪ್ಲ್ಯಾನ್ ಆಗುತ್ತೆ, ಪುಷ್ಪ ಆ್ಯಕ್ಚುಲಿ ಈ ಒಂದು ನದಿ ಖಾಲಿಯಾಗಿದೆಯಲ್ಲ ಆ ಒಂದು ಮಾರ್ಗವಾಗಿ ಎಲ್ಲ ಲಾರಿಗಳನ್ನ ಸಾಗಿಸ್ತಿದ್ದಾನಂತ ಅದೇ ಕೂಡಲೇ ಚೆಕ್ ಮಾಡ್ಲಿಕ್ಕೆ ಹೇಳ್ತಾನೆ. ಅವನ ಥಿಂಕಿಂಗ್ ಆ್ಯಕ್ಚುಲಿ ಸರಿಯಾಗಿತ್ತು. ಪುಷ್ಪ ಎಲ್ಲ ರಸ್ತೆ ಮಾರ್ಗವನ್ನು ಬಿಟ್ಟು ಆ ಒಂದು ದಾರಿ ಮೂಲಕ ಲಾರಿಗಳನ್ನ ಸಾಗಿಸ್ತಿರ್ತಾನೆ. ಈ ಶಿಕಾವತ್ ಅದೇ ಕೂಡಲೇ ಅಲರ್ಟ್ ಆಗ್ತಾನೆ. ಹಾಗೆ ಎಲ್ಲ ಥರದಿಂದ ಕೂಡ ಅವನು ಅದನ್ನ ತಡೆಯೋಕೆ ಪ್ರಾರಂಭ ಮಾಡ್ತಾನೆ. ಪೊಲೀಸ್ ಜೀಪ್ಗಳನ್ನ ಅವರಿಂದ ಬಿಟ್ಟು ತಡೆಯೋದು, ಹಾಗೆ ಬಾಂಬ್ ಬ್ಲಾಸ್ಟ್, ಬುಲೆಟ್ ಶಬ್ದ, ಆ ರೀತಿಯೆಲ್ಲ ತುಂಬ ಟ್ರೈ ಮಾಡ್ತಾನೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಅವನ ಕೈಲಿ ಆಗೋದಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ಅವನೊಂದು ಪ್ಲ್ಯಾನ್ ಮಾಡ್ತಾನೆ. ಈ ಲಾರಿಗಳ ಮುಂಚೆ ತಾನೇ ಅವರ ದಾರಿಗೆ ಅಡ್ಡವಾಗಿ ನಿಂತು ಆ ಎಲ್ಲ ಗಾಡಿಗಳನ್ನ ಶೂಟ್ ಮಾಡಿ ಬಸ್ಟ್ ಮಾಡೋದಂತ. ಸೊ ಅದ್ರ ಪ್ರಕಾರ ಅವನೊಂದು ಪ್ಲೇಸ್ಗೆ ರೀಚ್ ಆಗ್ತಾನೆ. ಅಲ್ಲಿ ಆ್ಯಕ್ಚುಲಿ ತುಂಬ ಈ ಎತ್ತಿನ ಗಾಡಿಗಳಿದ್ವು. ಸೊ ಅವನು ಆ ಎಲ್ಲ ಎತ್ತಿನ ಗಾಡಿಗಳನ್ನ ಅಡ್ಡ ಹಾಕಿ ಅದರ ಮೇಲೆ ನಿಂತು ಸಾಲಾಗಿ ಬರ್ತಿದ್ದ ಎಲ್ಲ ಲಾರಿಗಳಿಗೆ ಶೂಟ್ ಮಾಡಿ ಈ ಎಲ್ಲವನ್ನ ಕೂಡ ಬಸ್ಟ್ ಮಾಡಿಬಿಡ್ತಾನೆ. ಈ ಕಡೆ ಪುಷ್ಪ ಲಾರಿ ಡ್ರೈವರ್ಗಳಿಗೆ ಆ ಲಾರಿಯಿಂದ ಹಾರಿ ತಮ್ಮ ಪ್ರಾಣ ಉಳಿಸ್ಕೊಂಡು ಓಡಿ ಅಂತ ಸಿಗ್ನಲ್ ಕೊಡ್ತಾನೆ. ಅದ್ರ ಪ್ರಕಾರ ಎಲ್ಲರೂ ಅದೇ ರೀತಿ ಮಾಡ್ತಾರೆ. ಹಾಗೆ ಈ ಶಿಕಾವತ್ ಕೂಡ ಆ ಪ್ಲ್ಯಾನಲ್ಲಿ ಸಕ್ಸಸ್ ಆಗಿ ಆ ಲಾರಿಲಿ ತಗೊಂಡೋಗ್ತಿದ್ದ ಅಷ್ಟು ಮಾಲ್ಗಳನ್ನ ತನ್ನ ವಶಕ್ಕೆ ತಗೊಂಡು ತಾನು ಅಂತೂ ಗೆಲುವು ಸಾಧಿಸಿಬಿಟ್ಟೆ ಅಂತ ಆ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಿರ್ತಾನೆ. ಸೊ ಆವಾಗಲ್ಲಿ ಮಂಗಲ್ ಸಿಂಗ್ ಆಗಿ ಅವನ ಪತ್ನಿ ಬರ್ತಾರೆ. ಮಂಗಲ್ ಸಿಂಗ್ಗೆ ಆ ಒಂದು ಮರನ ಕಂಡು ಏನೋ ಡೌಟ್ ಶುರುವಾಗುತ್ತೆ, ಇದು ಆ್ಯಕ್ಚುಲಿ ರಿಯಲ್ ಅಲ್ಲ ಫೇಕ್ ಅಂತ. ಅವನು ಚೆಕ್ ಮಾಡ್ತಾನೆ. ಆ್ಯಕ್ಚುಲಿ ಅವನೊಂದು ಗೆಸ್ ಕರೆಕ್ಟ್ ಆಗಿತ್ತು. ಈ ಶಿಕಾವತ್ ಏನು ಕಲೆಕ್ಟ್ ಮಾಡ್ಕೊಂಡು ಬಂದಲ್ಲ ಅದಿಷ್ಟು ಮಾಲ್ಗಳು ಫೇಕ್ ಆಗಿದ್ದವು. ಹಾಗಾದರೆ ಈ ಒರಿಜಿನಲ್ ಮಾಲ್ಗಳನ್ನ ಯಾವ ರೀತಿಯಾಗಿ ಸಾಗಿಸಿದಂತ ಇವನು ತಲೆ ಕೆಡಿಸ್ಕೊಳ್ಳುವಾಗ ಹೊರಗಡೆಯಿಂದ ಎತ್ತುಗಳು ಹೋಗುವ ಶಬ್ದ ಕೇಳುತ್ತೆ. ಈ ಎತ್ತುಗಳು ಹಾಗೆ ಎತ್ತಿನ ಗಾಡಿನ ಅವನು ಆವತ್ತು ನೋಡಿದ್ದ. ಸೊ ಆವಾಗ ಅವನಿಗೆ ಫ್ಲ್ಯಾಶ್ ಆಗಿತ್ತಂದ್ರೆ ಮೋಸ್ಟ್ಲಿ ಪುಷ್ಪ ಇದ್ರ ಮೂಲಕವೇ ಸಾಗಿಸಿರ್ಬೋದಂತ ಅದೇ ಕೂಡಲೇ ಹೊರಗೆ ಬರ್ತಾನೆ. ಅವನ ಗೆಸ್ ಆ್ಯಕ್ಚುಲಿ ಕರೆಕ್ಟ್ ಆಗಿತ್ತು.
ಈ ಪುಷ್ಪ ಏನು ಮಾಡಿದ್ದ, ಈ ಎಲ್ಲ ಮರಗಳನ್ನ ಎತ್ತಿನ ಗಾಡಿಯಾಗಿ ಬದಲಾಗಿ ಈ ಎಲ್ಲವನ್ನ ಕೂಡ ಬಾರ್ಡ್ರಿಂದ ಆಚೆ ಸಾಗಿಸ್ಬಿಟ್ಟಿದ್ದ. ಇಲ್ಲಿ ಕೊನೆಗೂ ಪುಷ್ಪ ಹೇಳಿದಾಗೆ ತನ್ನ ಚಾಲೆಂಜಲ್ಲಿ ಗೆದ್ಬಿಟ್ಟಿದ್ದ. ಇದರಿಂದ ಈ ಶಿಖಾವತ್ ಇನ್ನೂ ಕೂಡ ಮೆಂಟಲ್ ಆಗ್ತಾನೆ. ನೈಟ್ ಟೈಮಲ್ಲಿ ತಾನು ಫೇಕ್ ಮಾಲ್ಗಳನ್ನ ಕೂಡಿಟ್ಟ ಆ ಒಂದು ಜಾಗದಲ್ಲಿ ಕುಡಿದು ಬೆಂಕಿ ಹಚ್ಚಿ ಆ ಒಂದು ಅವಘಡದಿಂದ ಆ ಬೆಂಕಿ ಬ್ಲಾಸ್ಟ್ ಆಗಿ ಇಡೀ ಆ ಪ್ಲೇಸೇ ಸುಟ್ಟೋಗುತ್ತೆ. ಅದರಿಂದ ಆ ಶಿಖಾವತ್ ಕೂಡ ಸತ್ತೋಗ್ತಾನೆ. ಬಟ್ ನಮಗೆ ಅವನು ಸತ್ತೋಗಿದ್ನ ಇಲ್ವಾ ಅಂತ ಕರೆಕ್ಟಾಗಿ ತೋರಿಸೋದಿಲ್ಲ. ಸೊ ಫೈನಲಿ ನಾವೆಲ್ಲ ನೋಡಿರೋ ಹಾಗೆ ಈ ಒಂದು ಚಾಲೆಂಜಲ್ಲಿ ಪುಷ್ಪ ಗೆದ್ದಿದ್ದಾನೆ. ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಒಂದು ಜಾತ್ರೆ ತರ ಮಾಡಿ ಎಲ್ಲರೂ ಆ ಒಂದು ಕ್ಷಣವನ್ನ ಎಂಜಾಯ್ ಮಾಡ್ತಿರ್ತಾರೆ. ಹೀಗಿರುವಾಗ ಆ ಒಂದು ಜಾತ್ರೆಗೆ ಪುಷ್ಪನ ಕಸಿನ್ ಬ್ರದರ್ ಮುರಳಿ, ನಾವು ಪಾರ್ಟ್ 1 ಅಲ್ಲಿ ಇವನ್ನ ನೋಡಿದ್ದೇವೆ, ಅವನು ಹಾಗೆ ಅವನ ಫ್ಯಾಮಿಲಿ ಕೂಡ ಬಂದಿರ್ತಾರೆ. ಆ ಒಂದು ಜಾತ್ರೆ ಸಂದರ್ಭದಲ್ಲಿ ಕೆಲವೊಬ್ಬ ಗೂಂಡಾಗಳು ಮುರಳಿನಿದ್ದಾನೆ ಅವನ ಮಗಳನ್ನ ಚುಡಾಯಿಸ್ತಾರೆ. ಅದರಿಂದ ಕೋಪಗೊಂಡ ಪುಷ್ಪ ಅವರೆಲ್ಲರನ್ನ ಕೂಡ ಸರಿಯಾಗಿ ಸದೆ ಬಡಿದು ಅವರೆಲ್ಲರ ಅರ್ಧ ತಲೆಯನ್ನು ಬೋಳಿಸಿ ಮೆರವಣಿಗೆ ಮಾಡಿಸಿ ಒಂದು ರೀತಿಯಾಗಿ ಮರ್ಯಾದೆ ತೆಗಿತಾನೆ. ಇದರಿಂದ ಆ ಗೂಂಡಗಳಿಗೆ ಪುಷ್ಪ ಮೇಲೆ ರಿವೆಂಜ್ ಬೆಳೆಯುತ್ತೆ. ಸೀನ್ ಚೇಂಜ್ ಆದಾಗ ನಾವೆಲ್ಲ ಕಾಯ್ತಿರುವ ಒಂದು ಗಳಿಗೆ ಬರುತ್ತೆ. ಅದು ಸಿದ್ದಪ್ಪ ಮುಖ್ಯಮಂತ್ರಿ ಆಗುವ ಗಳಿಗೆ. ಪುಷ್ಪನಿಂದ ಅಂತೂ ಆ ಸಿದ್ದಪ್ಪ ಮುಖ್ಯಮಂತ್ರಿ ಆಗ್ತಾನೆ. ಹಾಗೆ ತನ್ನ ಹೆಂಡತಿ ಹೇಳಿದ ಪ್ರಕಾರ CM ಒಟ್ಟಿಗೆ ಫೋಟೋನ ತಗೊಂಡು ಬಂದು ಹೆಂಡತಿ ಕೈಲಿ ಕೊಡ್ತಾನೆ. ಈ ಎಲ್ಲ ಕೂಡ ಕರೆಕ್ಟಾಗಿ ಹೋಗ್ತಿರುತ್ತೆ. ಹೀಗಿರುವಾಗ ಒಂದಿನ ಪುಷ್ಪ ಫ್ಯಾಮಿಲಿಲಿ ಒಂದು ಆಗಬಾರದ ಒಂದು ಘಟನೆ ಆಗುತ್ತೆ. ಅದೇನಪ್ಪ ಅಂದರೆ ಈ ಮುರಳಿನಿದ್ದಾನೆ, ಅವನ ಮಗಳು ಇದ್ದಕ್ಕಿದ್ದಾಗೆ ಕಾಣೆ ಆಗ್ತಾಳೆ. ಪುಷ್ಪಗೆ ಈ ವಿಷಯ ತಿಳಿದ ನಂತರ ಅವನು ಅದೇ ಕೂಡಲೇ ನ್ಯೂಸ್ ಚಾನೆಲ್ನ ಎದುರು ಹೋಗಿ ಯಾರೇ ಕಿಡ್ನಾಪ್ ಮಾಡಿದ್ರು ಅವರಿಗೆ ಸಾವೇ ಗತಿ ಅಂತ ವಾರ್ನ್ ಮಾಡ್ತಾನೆ. ಹಾಗೆ ಮುಖ್ಯಮಂತ್ರಿ ಸಿದ್ದಪ್ಪ ಹತ್ರ ಹೋಗಿ ಸಹಾಯ ಕೇಳ್ತಾನೆ. ಆದರೆ ಆ ಸಿದ್ದಪ್ಪ ಪುಷ್ಪಗೆ ಯಾವುದೇ ರೀತಿಯ ಹೆಲ್ಪ್ ಮಾಡೋದಿಲ್ಲ. ಇದಕ್ಕೊಂದು ಕಾರಣ ಇದೆ. ಅದೇನಪ್ಪ ಅಂದರೆ ಆ ಮುರಳಿ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಪೊಲಿಟಿಷಿಯನ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅವನ ತಮ್ಮನ ಮಕ್ಕಳಾಗಿದ್ರು. ಎಸ್, ಇಲ್ಲಿ ಎಲ್ಲ ಕೂಡ ಪೊಲಿಟಿಕಲ್ ಆಗಿ ಸಾಗ್ತಿತ್ತು. ಕ್ಲೋಸ್ ಆಗಿದ್ದ ಸಿದ್ದಪ್ಪ ಕೂಡ ಪುಷ್ಪಗೆ ಮೋಸ ಮಾಡ್ತಿದ್ದ. ಇದನ್ನೆಲ್ಲ ಕಂಡು ನಿಜವಾಗ್ಲೂ ಪುಷ್ಪಗೆ ಬೇಜಾರಾಗುತ್ತೆ. ಹಾಗೆ ಹೇಗಾದರೂ ಮಾಡಿ ತನ್ನ ಅಣ್ಣನ ಮಗಳನ್ನ ಕಾಪಾಡಲೇಬೇಕಂತ ಅವನು ಎಲ್ಲ ರೀತಿಯಲ್ಲಿ ಹೋರಾಡ್ತಿರ್ತಾನೆ. ಹೇಗಿರುವಾಗ ಪುಷ್ಪಗೆ ಆ ಕಿಡ್ನಾಪರ್ ಕಡೆಯಿಂದನೇ ಒಂದು ಕಾಲ್ ಬರುತ್ತೆ. ಇಂತಿಷ್ಟು ಹಣನ ನಾವು ಹೇಳಿದ ಪ್ಲೇಸ್ಗೆ ತಗೊಂಡು ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ. ಸರಿ ಅಂತ ಪುಷ್ಪ ಕೂಡ ಆ ಪ್ಲೇಸ್ಗೆ ಹೋಗಿ ಹಣವನ್ನು ಕೊಟ್ಟು ಮಗಳನ್ನ ಕರ್ಕೊಂಡು ಬರಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾನೆ. ಆದರೆ ಆ ಪ್ಲೇಸ್ಗೆ ಹೋದಾದ ನಂತರ ಇವರು ತಮ್ಮ ಗ್ರಜ್ಜನ್ನ ಇಟ್ಕೊಂಡು ಆ ಪುಷ್ಪ ಮೇಲೆ ಹಲ್ಲೆ ಮಾಡ್ತಾರೆ. ಪುಷ್ಪಗೆ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮಗಳು ಅವ್ರ ಕೈಲಿದ್ದಾಳೆ. ಅದಕ್ಕೋಸ್ಕರ ಅವನು ಏನು ಕೂಡ ಮಾಡದೆ ಸುಮ್ಮನಾಗ್ತಾನೆ. ಸೊ ಇದೇ ಒಂದು ರೀಸನ್ ಆಗಿ ಇಟ್ಕೊಂಡು ಆ ಗೂಂಡಾ ಕಡೆಯವರು ಅವಳನ್ನು ತುಂಬ ಹೀನಾಯವಾಗಿ ನಡೆಸ್ಕೋತಾರೆ. ಅವಳ ಮೇಲೆ ಕೈ ಹಾಕೋದು ಆ ರೀತಿಯೆಲ್ಲ ಮಾಡಿ. ಸೊ ಇದರಿಂದ ಪುಷ್ಪಗೆ ನಿಜವಾಗ್ಲೂ ಕೋಪ ಬರುತ್ತೆ. ಹಾಗೆ ಅವನು ಕೈ ಕಟ್ಟಿ ಹಾಕಿದ್ರು ಕೂಡ ಬರೀ ಬಾಯಿಂದಲೇ ಈ ಎಲ್ಲರ ಮೇಲೆ ಪ್ರಹಾರ ಮಾಡ್ತಾ ಎಲ್ಲರನ್ನ ಕೊಲ್ತಾ ಬರ್ತಾನೆ. ಹಾಗೆ ಲಾಸ್ಟಲ್ಲಿ ಆ ಪೊಲಿಟಿಷಿಯನ್ ತಮ್ಮನ ಮಗನನ್ನ ಕೂಡ ಕೊಂದು ತನ್ನ ಮಗಳನ್ನ ಸೇಫಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಲಾಸ್ಟಲ್ಲಿ ಕಸಿನ್ ಬ್ರದರ್ ಮುರಳಿ ಕೂಡ ಈ ಪುಷ್ಪನ ಫ್ಯಾಮಿಲಿ ಅವನಂತ ಅಕ್ಸೆಪ್ಟ್ ಮಾಡಿಕೊಂಡು ಅವನ ಮಗಳ ಮದುವೆಗೆ ಪುಷ್ಪನ ಕರೆದು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದಾಗ್ತಾರೆ. ಹಾಗೆ ಲಾಸ್ಟ್ ಸೀನಲ್ಲಿ ಒಬ್ಬ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಆಗುತ್ತೆ. ಬಾಂಬ್ ಇಟ್ಕೊಂಡು ಬಂದು ಏನೋ ಮಾಡ್ತೀನಂತ, ಅದು ಯಾರು ಏನಂತ ಏನೂ ಕೂಡ ತೋರಿಸೋದಿಲ್ಲ. ಅದನ್ನ ಪಾರ್ಟ್ 3ಗೆ ತೋರಿಸ್ತೇವಂತ ಪುಷ್ಪ 3 ದ ರ್ಯಾಂಪೇಜ್ ಅಂತ ತೋರಿಸಿ ಮೂವಿನ ಎಂಡ್ ಮಾಡಿಬಿಡ್ತಾರೆ. ಈ ಮೂವಿ ಬಗ್ಗೆ ನನ್ನ ಅನಿಸಿಕೆ ಏನಂದರೆ, ಮೊದಲ ಹಾಫ್ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸ್ಮಗ್ಲಿಂಗ್ ಆಗ್ತಿದ್ದ ರಕ್ತಚಂದನ ಮರವನ್ನು ಚೇಸ್ ಮಾಡೋದು, ಅದನ್ನ ಅಲ್ಲ ಕಾಪಾಡೋದು, ಅದ್ರಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಪಾರ್ಟ್ 1ಗೆ ಸೀಮಿತವಾಗಿತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಫ್ಯಾಮಿಲಿ ಡ್ರಾಮಾನ ತಗೊಂಡು ಬಂದರು. ಇದು ಆ್ಯಕ್ಚುಲಿ ಟಿಪಿಕಲ್ ಆಗಿತ್ತು, ಎಲ್ಲ ಮೂವಿಲಿ ನಾವು ನೋಡ್ತಿರೋದೆ. ನಂಗನ್ಸಿದ ಪ್ರಕಾರ ಈ ರಕ್ತಚನದ ಮ್ಯಾಟನ್ನೇ ಸೆಕೆಂಡ್ ಹಾಫಲ್ಲಿ ಕೂಡ ತಂದಿದ್ದರೆ ನಿಜವಾಗ್ಲೂ ಮೂವಿ ಹಿಟ್ ಆಗ್ತಿತ್ತೇನೋ, ಅಂದರೆ ಒಂದು ರೇಂಜ್ಗೆ ಇರ್ತಿತ್ತೇನೋ. ಬಟ್ ನನಗೆ ಈ ಮೂವಿ ಅಷ್ಟೇನೂ ಇಷ್ಟ ಆಗಲಿಲ್ಲ. ಇದು ನನ್ನ ಈ ಮೂವಿ ಬಗ್ಗೆನ ಸಣ್ಣ ರಿವ್ಯೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.